ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿ ಮಾಡುವಂತ ಸಪ್ರೇಮ ಆತ್ಮಪೂರ್ವಕ ನಮನಗಳು. ಹೇಗಿದ್ದೀರಿ ಎಲ್ಲರೂ? ಎಲ್ಲರ ಧ್ಯಾನಾಭ್ಯಾಸ ಹೆಂಗ್ ನಡೆದದರಿ? ಓಕೆ, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ. ಎಲ್ಲರ ಧ್ಯಾನಾಭ್ಯಾಸ ಚೆನ್ನಾಗಿ ನಡೆದದ ಅಂತ ಭಾವಿಸ್ತೀನಿ. ಧ್ಯಾನ ಸರ್ವರೋಗ ನಿವಾರಿಣಿ, ಧ್ಯಾನ ಸಕಲ ಭೋಗಕಾರಿಣಿ, ಧ್ಯಾನ ಸತ್ಯ ಜ್ಞಾನ ಪ್ರಸಾದಿನಿ. ಧ್ಯಾನ ನಮಗ ಎಲ್ಲವನ್ನ ತಂದು ಕೊಡ್ತದ ರೀ. ಸಕಲ ಭೋಗವನ್ನ ನಮ್ಗೆ ಪ್ರದಾನ ಮಾಡ್ತದ, ಮನಸ್ಸಿಗೆ ಶಾಂತಿಯನ್ನು ಕೊಡ್ತದ, ನೆಮ್ಮದಿಯನ್ನು ಕೊಡ್ತದ, ಆತ್ಮಕ್ಕೆ ಚೈತನ್ಯವನ್ನು ಕೊಡ್ತದ, ದೇಹಕ್ಕೆ ಉತ್ಸಾಹವನ್ನು ಕೊಡ್ತದ, ಬುದ್ಧಿಗೊಂದಿಷ್ಟು ಶಕ್ತಿಯನ್ನು ಕೊಡ್ತದ. ಇಷ್ಟೆಲ್ಲ ಕೊಡುವಂತಹ ಆ ಧ್ಯಾನ ಪದ್ಧತಿಯನ್ನ ನಾವು ಇವತ್ತಿನ ದಿವಸ ಸರಳವಾದ ರೀತಿಯಲ್ಲಿ ತಿಳ್ಕೊಳ್ಳೋಣ್ರಿ. ಧ್ಯಾನದ ಹಲವಾರು ಪದ್ಧತಿಗಳದವ್ರಿ, ಕೆಲವಷ್ಟು ಕಠಿಣವಾದಂತಹ ನಿಯಮಗಳದವ್ರಿ. ಎಲ್ಲಾ ಧ್ಯಾನ ಪದ್ಧತಿಗಳಲ್ಲಿ ಅತ್ಯಂತ ಸರಳವಾದಂತಹ ಧ್ಯಾನ ಪದ್ಧತಿಯನ್ನ ನಾವು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ಇಷ್ಟಕ್ಕೂ ಧ್ಯಾನ ಅಂದ್ರೆ ಏನು? ಧ್ಯಾನ ಅಂತಂದ್ರ ದಿ ಪ್ಲಸ್ ಯಾನ ಧ್ಯಾನ. ದಿ ಯಾನ ಅಂದ್ರ ಧ್ಯಾನ, ದಿ ಯಾನ ಧ್ಯಾನ ಒಂದು ಪ್ರಯಾಣ ರೀ. ಇದು ನಮ್ಮ ಒಳಗಿನ ಪ್ರಯಾಣ. ನಾವು ಹೊರಗೆ ಹೆಂಗ್ ಟ್ರಾವೆಲಿಂಗ್ ಮಾಡ್ತಿರಲ್ಲ, ಅದೇ ತರಹ ನಮ್ಮ ಅಂತರಂಗದಲ್ಲಿ ಪ್ರಯಾಣ ಮಾಡೋದಕ್ಕೇನೆ ಧ್ಯಾನ ಅಂತ ಕರೀತಾರೆ. ಪತಂಜಲಿ ಮಹರ್ಷಿಗಳು ಧ್ಯಾನ ಅಂದ್ರೆ ಏನು ಅನ್ನೋದಕ್ಕ ಒಂದು ಭಾಷ್ಯವನ್ನು ಬರೆದ್ರು. ಧ್ಯಾನ ಅಂತಂದ್ರೆ ಏನು, ಯೋಗ ಅಂದ್ರೆ ಏನು? ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿರು. ಹಾಗಾದ್ರೆ ಯೋಗ ಅಂದ್ರೆ ಏನು? ಯೋಗ ಅಂತಂದ್ರ ಕೂಡುವಿಕೆ. ಯಾವುದೆಲ್ಲ ಕೂಡ್ಬೇಕಾಗೈತಿ ನೋಡ್ರಿ. ದೇಹ ಒಂದ್ ಕಡೆಗೈತ್ರೆ, ಮನಸ್ಸು ಒಂದ್ ಕಡೆಗೈತಿ, ಬುದ್ಧಿ ಒಂದ್ ಕಡೆಗೈತಿ, ಆತ್ಮ ಚೈತನ್ಯ ಒಂದ್ ಕಡೆಗೈತಿ. ಇವೆಲ್ಲ ಒಂದೇ ಕಡೆಗೆ ಸೇರುವುದೇ ಯೋಗ. ದೇಹ, ಮನಸ್ಸು, ಬುದ್ಧಿ, ಆತ್ಮ ಎಲ್ಲವೂ ಒಂದೇ ಸಮಯದಲ್ಲಿ ಒಂದೇ ಕಡೆಗಿರುವುದಕ್ಕನ ಯೋಗ ಅಂತ ಕರೀತಾರೆ. ಚಿತ್ತ ವೃತ್ತಿ ನಿರೋಧ. ಚಿತ್ತ ಅಂತಂದ್ರೆ ನಮ್ಮ ಮನಸ್ಸಿನ ಚಾಂಚಲ್ಯತೆ, ನಮ್ಮ ಗಮನ ರೀ, ಅದು ಒಂದೇ ಕಡೆಗಿರ್ಬೇಕು. ಚಿತ್ತ ವೃತ್ತಿ ಅಂದ್ರೆ ಕೆಲಸ, ಮನಸ್ಸಿನ ಕೆಲಸ ನಿಲ್ಲುವುದಕ್ಕನ ಧ್ಯಾನ ಅಂತ ಕರೀತಾರೆ. ಹಂಗಾಗಿ ಸ್ನೇಹಿತರೆ, ಆ ಮನಸ್ಸಿನ ಕೆಲಸವನ್ನು ನಿಲ್ಲಿಸುವುದೇ ಧ್ಯಾನ, ಬುದ್ಧಿಯನ್ನ ಸ್ಥಿರಗೊಳಿಸುವುದೇ ಧ್ಯಾನ. ಹಾಗಾಗಿ ಸ್ನೇಹಿತರೆ, ಇವತ್ತಿನ ದಿವಸ ನಾವ್ ಏನ್ ಮಾಡೋಣ್ರಪ್ಪ ಅಂದ್ರ ಅಗದಿ ಸರಳ ರೀ. ಧ್ಯಾನ ಹೆಂಗ್ ಮಾಡೋದು, ಯಾವ ರೀತಿಯಲ್ಲಿ ಮಾಡ್ಬೇಕು, ಧ್ಯಾನ ಮಾಡೋದಕ್ಕಿಂತ ಮುಂಚೆ ಏನೇನೆಲ್ಲ ಮಾಡ್ಬೇಕು, ಅಗದಿ ಸಿಂಪಲ್ ಐತ್ರಿ. ಬಹಳ ಸರಳವಾಗಿನ ನಾವು ತಿಳ್ಕೊಳ್ತಾ ಹೋಗೋಣ. ಮೊಟ್ಟ ಮೊದಲಿಗೆ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರ ಆಸನ ರೀ. ನಾವು ಕೂತ್ಕೊಳ್ಳುವಂತಹ ಸ್ಥಿತಿ ಹೆಂಗಿರ್ಬೇಕಪ್ಪ ಅಂದ್ರ ಅಗದಿ ಆರಾಮಾಗಿರ್ಬೇಕು. ಓಕೆ, ಅಗದಿ ಆರಾಮ್ ಅಂತಂದ್ರ ಅಗದಿ ಆರಾಮ. ನಮ್ಮ ಶರೀರದಾಗ ಯಾವುದೇ ಭಾಗ ಕಿರಿಕಿರಿ ಅನಿಸ್ಬಾರ್ದ್ರಿ. ಈಗ ನೀವು ಕೆಳಗಡೆ ಕೂತ್ಕೊಳ್ಳೋರಿದ್ರಿಪ್ಪ ಅಂತಂದ್ರ ನಾರ್ಮಲ್ ಆಗಿ ನೀವು ಊಟಕ್ಕೆ ಕುಂತಾಗ ಹೆಂಗ ಚಕ್ಕಂಬಕ್ಕ ಹಾಕೊಂಡ್ ಕೂಡ್ತಿರ್ಲ, ಚಕ್ಕಂಬಕ್ಕ ಆ ರೀತಿ ಹಾಕೊಂಡ್ ಕೂಡ್ರಿ. ಅದ್ರ ನೀವು ಕೆಳಗಡೆ ಕುತ್ಕೋಬೇಕಾದ್ರ ಕೆಳಗಡೆ ಒಂದೇನಾದ್ರ ಮೆತ್ತನೆ ಹಾಸಿಗೆನ ಹಾಸ್ಕೊರಿ. ಮ್ಯಾಟ್ ಅಂತ ಸಿಗ್ತಾವ್ರಿ, ಮೆಡಿಟೇಷನ್ ಮ್ಯಾಟ್ ಅಂತ ಸಿಗ್ತಾವು, ಇಲ್ಲ ಮೆತ್ತಗಂತ ಮ್ಯಾಟ್ ಸಿಗ್ತಾವ್ರಿ. ಆ ಮ್ಯಾಟ್ ಅನ್ನ ಹಾಸ್ಕೊಂಡ ಆ ಮ್ಯಾಟ್ ಮೇಲೆ ಕೂತ್ಕೊರಿ. ಹಾಗೆ ನೆಲದ ಮೇಲೆ ಕೂತ್ಕೋಬೇಡ್ರಿ, ಯಾಕಂದ್ರ ನಿಮ್ ಕಾಲ್ ಜುಮ್ ಬರ್ತೈತ್ರಿ, ಸ್ವಲ್ಪ ಇರಿಟೇಷನ್ ಅನಿಸ್ತೈತಿ. ಓಕೆ, ಮತ್ತೆ ಹೇಳ್ತಾರೆ ಪತಂಜಲಿ ಮಹರ್ಷಿಯವರು, ಯಾವ ಆಸನದಲ್ಲಿ ಕೂತ್ಕೋಬೇಕು ಅಂತಂದ್ರ ಸ್ಥಿರ ಸುಖ ಆಸನ ಅಂತ ಹೇಳ್ತಾರೆ. ಆಸನ ಹೆಂಗಿರ್ಬೇಕಪ್ಪ ಅಂತಂದ್ರ ಸ್ಥಿರವಾಗಿರ್ಬೇಕು ಮತ್ತೆ ಸುಖಮಯವಾಗಿರ್ಬೇಕು. ಓಕೆ, ನಾನು ಯಾವ ರೀತಿ ಕೂಡೋದಂತ ನಿಮ್ಗೆ ಹೇಳ್ರಿ. ಈಗ ಹೆಂಗ್ ಕೂಡ್ಬೇಕಪ್ಪ ಅಂದ್ರೆ ಕೆಳಗಡೆ ಒಂದ್ ಮೆತ್ತನೆ ಹಾಸಿಗೆ ಹಾಸ್ಕೊಂಡು ಕೂಡ್ರಿ. ಓಕೆ, ಗೋಡಿಗೆ ಆಧಾರ ಸಹಿತ ಕೂಡ್ಬೋದು. ನಿಮ್ ಬೆನ್ನು ನೋವು ಬರ್ತೈತಿ, ಜಾಸ್ತಿ ಹೊತ್ತು ಹಿಂಗ್ ಕೂಡಕ್ ಆಗಂಗಿಲ್ಲ ಅಂತಂದ್ರೆ ನೀವು ಗೋಡೆಗೆ ಆಧಾರ ಆಗಿ ಸಹಿತ ಕೂತ್ಕೋಬಹುದು. ಓಕೆ, ಸೊ ಈ ರೀತಿ ನೀವು ಮತ್ತೆ ವಿಶೇಷವಾಗಿ ಯಾವುದೇ ಆಸನ ಹಾಕುವ ಅಗತ್ಯ ಇಲ್ಲ. ಓಕೆ, ಯಾಕೆ ಅಗತ್ಯ ಇಲ್ಲಪ್ಪ ಅಂತಂದ್ರ ನಿಮಗೆ ಪದ್ಮಾಸನ ಹಾಕುವಂತಹ ಒಂದು ರೂಢಿ ಇತ್ತಪ್ಪ ಅಂತಂದ್ರೆ ಪದ್ಮಾಸನ ಹಾಕ್ರಿ, ವಜ್ರಾಸನ ಹಾಕುವಂತ ರೂಢಿ ಇತ್ತು ಅಂತಂದ್ರೆ ಹಾಕ್ರಿ. ಆದ್ರೆ ಎಲ್ಲರಿಗೂ ಆ ಒಂದು ರೂಢಿ ಇರಂಗಿಲ್ರಿ, ಹೌದಾ? ಯಾಕಂದ್ರೆ ಎಲ್ಲರೂ ಒಂದೇ ವಯಸ್ಸಿನವ್ರು ಇರಂಗಿಲ್ಲ. ಚಿಕ್ಕ ಮಕ್ಕಳು, ಮಧ್ಯ ವಯಸ್ಕರು, ವಯಸ್ಸಾದವರು ಎಲ್ಲಾ ತರ ಇರ್ತೀರಿ. ಹಂಗಾಗಿ ಎಲ್ಲರೂ ಮಾಡುವಂತಹ ಧ್ಯಾನ. ಹಾಗಾಗಿ ಇದು ಸುಖಮಯ ಆಸನ. ಸುಖಮಯ ಅಂತಂದ್ರ ನೀವು ಒಂದು ಸ್ಥಿತಿಯೊಳಗೆ ಏನು ಕುಂಡಿರ್ತೀರಲ್ಲ, ಆ ಒಂದೇ ಭಂಗಿಯಲ್ಲಿ ಒಂದು ತಾಸು ನೀವು ಕುಂತ್ರಿಪ್ಪ ಅಂತಂದ್ರ ಅದು ಸುಖಮಯ ಆಸನ ಅಂತ ಕರ್ಸ್ಕೊತೈತಿ. ಹಾಗಾಗಿ ಅಗದಿ ಆರಾಮಾಗಿ ಕೂತ್ಕೋರಿ. ಆಸನದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಸ್ನೇಹಿತರೆ. ನಾ ಈಗ ಕುಂತಿರಲ್ಲ, ನೀವು ನೋಡತ್ತಾರಲ್ಲ, ನಾರ್ಮಲ್ ಆಗಿ ಚಕ್ಕಂಬಕ್ಕ ಹಾಕೊಂಡ್ ಕೂತ್ಕೊಳ್ಳೋದು. ಓಕೆ, ಆರಾಮಾಗಿ ಪೂರ್ತಿ ರಿಲ್ಯಾಕ್ಸ್ ಆಗ್ರಿ. ಫಸ್ಟ್ ಯಾವುದೇ ಒತ್ತಡ ಬೇಡ, ನಾ ಧ್ಯಾನ ಮಾಡ್ಬೇಕು ನೋ, ಫಸ್ಟ್ ಕೂತ್ಕೋರಿ, ಆರಾಮ್ಸೆ ಕೂತ್ಕೋರಿ. ಓಕೆ,
ಟೇಕ್ ಯುವರ್ ಓನ್ ಟೈಮ್ ಸ್ನೇಹಿತರೆ. ಆರಾಮಾಗಿ ನಿಮ್ಗೆ ಇಷ್ಟವಾದಂಥ ಸ್ಥಳದಲ್ಲಿ, ದೇವ್ರ ಮನೆನೋ ಅಥವಾ ನಿಮ್ಮ ಒಂದು ರೂಮು, ಸ್ಪೆಷಲ್ ರೂಮ್ ಅಂತ ಇರ್ತೈತಿ, ಅದು ನಿಮ್ಗೆ ಇಷ್ಟವಾದಂಥ ಸ್ಥಳ, ಮನೆ ಟೆರೆಸ್ ಮೇಲೂ ಅಥವಾ ಅಡ್ಗೆ ಮನೆ ಅಂತೂ ಬ್ಯಾಡ್ರಿ, ಏನೋ ಹಾಲ್ನಾಗ ಸ್ವಲ್ಪ ಗಂಧ ಇರ್ತೈತಿ, ಒಂದು ಸಪ್ರೇಟ್ ಆಗಿ ರೂಮ್ ಅಂತ ಮಾಡ್ಕೊಂಡ್ರೆ ಅದು ಭಾಳ ಚಲೋ. ಓಕೆ, ಪ್ರಕೃತಿಯೊಳಗೆ ಕೂತ್ಕೂ ಸಹಿತ ಮಾಡ್ಬೋದು. ಆದ್ರೆ ಮೊದಲಿನ ಸ್ಥಿತಿ, ನೀವು ಧ್ಯಾನ ಇವತ್ತೇ ಕಲಿಲಾಕತ್ತೀರಿಪ್ಪ ಅಂತಂದ್ರೆ ಒಂದು ಸ್ಥಳ ಮಾಡ್ಕೊರಿ ಸಪ್ರೇಟ್ ಆಗಿ. ಹೇಳ್ಬೇಕಪ್ಪ ಅಂದ್ರೆ ಒಂದು ದೇವ್ರ ಮನೆ, ಪ್ರಶಾಂತವಾದಂಥ ಸ್ಥಳದೊಳಗೆ ಕೂತ್ಕೊರಿ. ಓಕೆ, ಧ್ಯಾನ ಮಾಡ್ಲಿಕ್ಕೆ ಮೊದಲು ಏನು ಬೇಕಪ್ಪ ಅಂದ್ರೆ ಪ್ರಶಾಂತವಾದ ಸ್ಥಳ ಬೇಕ್ರಿ. ಓಕೆ, ಆ ರೀತಿ ನೀವು ಸ್ಥಳವನ್ನು ಆಯ್ಕೆ ಮಾಡ್ಕೊರಿ. ಚಾಯ್ಸ್ ಈಸ್ ಯುವರ್ಸ್. ಆಮೇಲೆ ಕೂತ್ಕೊಳ್ಳೋದು ಆಸನ ಬಂದ ಈ ಥರ, ಕೆಳಗೆ ಕುಂತ್ರಿಪ್ಪ ಅಂದ್ರೆ ಈ ಥರ ಕೂತ್ಕೊರಿ. ಇನ್ನು ಕುರ್ಚಿ ಮೇಲೆ ಕೆಳಗೆ ಕುಂಡ್ರಕ್ಕೆ ಆಗಂಗಿಲ್ಲ ಅಂತಕ್ಕಂಥವ್ರು ನೀವು ಕುರ್ಚಿ ಮೇಲೆ ಕೂತ್ಕೋಬೋದು. ಕುರ್ಚಿ ಮೇಲೆ ಕೂತಾಗ ಏನು ಮಾಡ್ರಿ, ಎರಡು ಪಾದಗಳನ್ನು ಕ್ರಾಸ್ ಮಾಡ್ಕೊರಿ. ಎರಡು ಪಾದಗಳನ್ನು ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಕೂತ್ಕೊಳ್ಳುವಂಥ ಸ್ಥಿತಿ ಹೆಂಗಿರ್ಬೇಕಪ್ಪ, ಆರಾಮಾಗಿರ್ಬೇಕ್ರಿ. ಆಮೇಲೆ ಬೆನ್ನೆಲುಬನ್ನ ನೇರವಾಗಿ ಇಟ್ಕೋಬೇಕು. ಓಕೆ, ಸಮಹಕಾಯ ಶಿರೋಗ್ರೀವ ಅಂತ ಹೇಳ್ತಾರೆ. ಅಂದ್ರ ಸಮಹಕಾಯ ಶಿರೋಗ್ರೀವ ಅಂದ್ರ ನಿಮ್ಮ ಕಾಯವನ್ನ ಹಾಗೂ ನಿಮ್ಮ ಕುತ್ತಿಗೆ ಭಾಗವನ್ನ ನೇರವಾಗಿ ಇಟ್ಕೋರಿ ಅಂತ ಹೇಳ್ತಾರೋ. ಅದು ಮೊದಲು ನಾವು ಕೂತಾಗ ಹಂಗೆ ಇರ್ತೈತ್ರಿ, ಧ್ಯಾನ ಕೂತಾಗ. ಆದ್ರೆ ಹೋಗ್ತಾ ಹೋದಾಗ ನಾವು ಹಂಗೆ ಬೆಂಡ್ ಆಗ್ತೀವ್ರಿ, ಸುಖಮಯ ಆಸನಕ್ಕೆ ಮತ್ತೆ ಯಥಾಸ್ಥಿತಿಗೆ ಬರ್ತೀವಿ. ನೀವು ಆರಾಮಾಗಿ ಕೂತ್ಕೋರಿ. ಬೆನ್ನೆಲುಬನ್ನ ನೇರವಾಗಿ ಇಟ್ಕೊಳ್ಳುವಂತಹ ಪ್ರಮೇಯ ಇಲ್ಲ. ನೇರವಾಗಿ ಇಟ್ಕೋಬಹುದು, ನೇರವಾಗಿ ಇಟ್ಕೊಳ್ದೆ ಹಾಗೇನು ನಾರ್ಮಲ್ ಆಗಿನೂ ಕೂತ್ಕೋಬಹುದು. ಓಕೆ, ರಿಲ್ಯಾಕ್ಸ್ ಆದ್ರಿ, ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗ್ರಿ, ಅಗದಿ ಆರಾಮ್ಸೆ, ಏನು ಗಡಿಬಿಡಿ ಇಲ್ಲ, ಯಾವುದೇ ತೊಂದರೆ ಇಲ್ಲ. ಓಕೆ, ಪೂರ್ತಿ ಆರಾಮಾಗಿ ಕೂತ್ಕೋರಿ. ಧ್ಯಾನಕ್ಕೆ ಒಂದಿಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಾಗಲೇ ನಾವು ಧ್ಯಾನಕ್ಕೆ ಆಳವಾಗಿ ಹೋಗ್ಬೋದ್ರಿ. ಸುಮ್ಮನೆ ಗಡಿಬಿಡಿ ಒಳಗೆ ಬಂದು ಹಿಂಗೆ ಪಟ್ನ ಕೈ ಹಿಂಗೆ ಜೋಡಿಸ್ಕೊಂಡು ಕಣ್ಮುಚ್ಚಿ ಕೂತೀವಿ ಅಂದ್ರೆ ನಮಗೆ ಆಳವಾದ ಸ್ಥಿತಿ ಲಭ್ಯ ಆಗಂಗಿಲ್ಲ. ಓಕೆ, ಎಸ್. ಏನಾದರೂ ಯಾರಿಗಾದ್ರೂ ಒಂದು ಅರ್ಧ ಲೋಟ ನೀರು ಕುಡಿಬೇಕು ಅಂತ ಅನ್ಸಿದ್ರೆ ನೀರನ್ನು ಕುಡಿದು ನೀವು ಧ್ಯಾನಕ್ಕೆ ಕೂತ್ಕೋಬಹುದು. ಓಕೆ, ಆಮೇಲೆ ಸ್ನೇಹಿತರೆ, ಎರಡೂ ಕೈ ಬೆರಳುಗಳನ್ನ ಒಂದರಲ್ಲಿ ಒಂದು ಈ ರೀತಿ ಜೋಡಿಸ್ಕೊರಿ. ಓಕೆ, ಈ ರೀತಿ ಒಂದರಲ್ಲಿ ಒಂದು ಕೈ ಬೆರಳನ್ನ ಜೋಡಿಸ್ಕೊಂಡು ನಾರ್ಮಲ್ ಆಗಿ ಇಟ್ಕೊಂಡ್ಬಿಡ್ರಿ. ಅಗದಿ ಸಹಜ ರೀ. ಹಿಂಗೆ ಗಟ್ಟಿ ಹೆಂಗೆ ಹಿಡ್ಕೊಳ್ಳೋದು, ಇದೇ ರೀತಿ ಹಿಂಗೆ ಕೈ ಹಿಡ್ಕೊಳ್ಳೋದು ಹಿಂಗೆಲ್ಲ ಬೇಡ. ಕೆಳಗೆ ನಾರ್ಮಲ್ ಹಂಗೆ ಇಟ್ಕೊರಿ. ಓಕೆ, ನೀವು ನೋಡತ್ತಿರಲ್ಲ, ಈ ರೀತಿ ನಾರ್ಮಲ್ ಹಂಗೆ ಇಟ್ಕೊಂಡು ಈ ಥರ ಕೂತ್ಕೊಂಡ್ಬಿಡ್ರಿ. ಆಮೇಲೆ ಯಾಕೆ ನಾವು ಈ ರೀತಿ ಕ್ರಾಸ್ ಮಾಡ್ಕೋಬೇಕು ಅಂದ್ರೆ ಈ ಕೈ ಬೆರಳಿನ ಇವೆಲ್ಲ ತುದಿ ಅದಾವ್ರಲ್ಲ, ಬೆರಳಿನ ತುದಿಗಳು ಮತ್ತು ಕಾಲ್ ಬೆರಳಿನ ತುದಿಗಳು ಎನರ್ಜಿ ಪಾಯಿಂಟ್ ರೀ. ಇವೆಲ್ಲ ಶಕ್ತಿ ಕೇಂದ್ರಗಳು. ನಾವು ಈ ರೀತಿ ಕೈಯನ್ನು ಇಟ್ಕೊಂಡು ಕೂತೀವಿ ಅಂತಂದ್ರ ಇದನ್ನ ಎಲ್ಲ ಮಹಾತ್ಮರು ಮಾಡ್ತಾರ್ರಿ. ಅವ್ರು ಆಲ್ರೆಡಿ ಎಲ್ಲ ಶಕ್ತಿಯನ್ನ ಪಡ್ಕೊಂಡಿರ್ತಾರ. ಅವರು ಲೋಕ ಕಲ್ಯಾಣಕ್ಕಾಗಿ ಈ ರೀತಿ ಚಿನ್ಮುದ್ರೆಯನ್ನ ಹಾಕೊಂಡು ಧ್ಯಾನ ಮಾಡ್ತಾರೆ. ಅಂದ್ರ ತಾವು ಸಂಗ್ರಹಿಸಿದಂತಹ ಎನರ್ಜಿ ಲೋಕ ಕಲ್ಯಾಣಕ್ಕಾಗಿ ವಿನಿಯೋಗ ಆಗ್ಲಿ ಅಂತ ಮಹಾತ್ಮರು ಈ ರೀತಿ ಚಿನ್ಮುದ್ರೆಯನ್ನ ಹಾಕೊಂಡು ಮಾಡ್ತಾರ್ರಿ. ಆದ್ರೆ ನಾವು ಪಡ್ಕೋಬೇಕಾಗಿತ್ರಿ ಒಂದಷ್ಟು ಶಾಂತಿ, ನೆಮ್ಮದಿ, ಆರೋಗ್ಯವನ್ನ ಪಡ್ಕೋಬೇಕಾಗಿತಿ. ಹಾಗಾಗಿ ನಾವು ಈ ರೀತಿ ಕೈ ಬೆರಳನ್ನ ಜೋಡಿಸ್ಕೊಂಡಾಗ ಶಕ್ತಿ ಎಲ್ಲ ಇಲ್ಲೇ ಸಂಗ್ರಹ ಆಗ್ತತ್ರಿ. ಮತ್ತೆ ಮನಸ್ಸು ಆ ಕಡೆ ಈ ಕಡೆ ಹೋಗಂಗಿಲ್ರಿ. ಒಂದು 10% ಮನಸ್ಸು ನಮ್ಮಲ್ಲೇ ಉಳಿಯೋದಕ್ಕ ಈ ಒಂದು ಟೆಕ್ನಿಕ್ ಅನ್ನ ನಾವು ಫಾಲೋ ಮಾಡೋಣ್ರಿ. ಓಕೆ, ಕಾಲನ್ನ ಕ್ರಾಸ್ ಮಾಡ್ಕೊಳ್ಳೋದು, ಈ ರೀತಿ ಕೈಯನ್ನ ಜೋಡಿಸ್ಕೊಂಡು ಕೂತ್ಕೊಂಡ್ಬಿಡೋದು. ನಾರ್ಮಲ್ ಆಗಿ ಅಗದಿ ಸಹಜವಾಗಿ ಕೂತ್ಕೊರಿ. ಯಾವುದೇ ಗಡಿಬಿಡಿ ಇಲ್ಲ, ಯಾವುದೇ ಅವಸರ ಇಲ್ಲ. ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗ್ರಿ, ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗ್ರಿ. ಓಕೆ, ನಾವು ಇವತ್ತಿನ ದಿವಸ ಒಂದು 40 ನಿಮಿಷ ಧ್ಯಾನ ಅಭ್ಯಾಸ ಮಾಡೋಣ್ರಿ. ಓಕೆ, ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿ ಯುವರ್ ಫ್ರೆಂಡ್ಸ್. ಕಂಪ್ಲೀಟ್ ರಿಲ್ಯಾಕ್ಸ್, ಸಂಪೂರ್ಣ ವಿಶ್ರಾಂತ ಸ್ಥಿತಿ, ಸಂಪೂರ್ಣ ವಿಶ್ರಾಂತ ಸ್ಥಿತಿ. ಈಗೇನು ಮಾಡ್ರಪ್ಪ ಅಂತಂದ್ರೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚ್ರಿ. ಏನು ಗಡಿಬಿಡಿ ಇಲ್ರಿ, ಯಾವ ತೊಂದರೆ ಇಲ್ಲ, ಏನು ಅವಸರ ಇಲ್ಲ. ಅಗದಿ ಸಮಾಧಾನಲಿರಿ. ಒಂದು ಸಂತೃಪ್ತ ಭಾವನೆ ಇರಲ್ರಿ, ಸಂತೃಪ್ತ ಭಾವನೆ, ಅಗದಿ ನಿರಾಳ ಅಂತೀವ್ರಲ್ಲ ಆ ಥರ. ಯಾವುದೇ ಗಡಿಬಿಡಿ ಇಲ್ಲ ಸ್ನೇಹಿತರೆ. ಧ್ಯಾನ ಅಂದ್ರ ನೈಸರ್ಗಿಕವಾದ ಸಹಜವಾದ ಪ್ರಕ್ರಿಯೆ. ಧ್ಯಾನ ಅಂದ್ರೆ ನೈಸರ್ಗಿಕವಾದ ಸಹಜವಾದ ಪ್ರಕ್ರಿಯೆ. ನಿಮ್ಮ ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ. ನಿಮ್ಮ ದೇಹದ ಯಾವುದೇ ಭಾಗ ಬಿಗಿತದಿಂದ ಕೂಡಿರಬಾರ್ದ್ರಿ.
Just relax, my dear friends. Just relax. Just relax. ಸಂಪೂರ್ಣ ವಿಶ್ರಾಂತ ಸ್ಥಿತಿ. ಸಂಪೂರ್ಣ ವಿಶ್ರಾಂತ ಸ್ಥಿತಿ. ಯಾವುದೇ ರೀತಿಯ ಒತ್ತಡಗಳು ಇಲ್ಲ, ಯಾವ ಜವಾಬ್ದಾರಿಗಳು ಇಲ್ಲ. ನೀವು ಧ್ಯಾನಕ್ಕೆ ಕೂಡೋಕ್ಕಿಂತ ಮುಂಚೆ ಸಂಪೂರ್ಣ ನಿಶ್ಚಿಂತರಾಗಿ ಕುಂತು ಬಿಡ್ರಿ. ಯಾವ ಗೊಂದಲಗಳು ಬೇಡ. ಈ ಒಂದಷ್ಟು ಸಮಯ ನೀವು ಯಾರು ಅನ್ನೋದನ್ನ ಮರೆತು ಬಿಡ್ರಿ. ನಿಮ್ಮ ಎಲ್ಲ ಜವಾಬ್ದಾರಿಗಳನ್ನು ಮರೆತು ಬಿಡಿ. ಸ್ನೇಹಿತರೆ, ನಾವು ಜೀವಿತಾವಧಿಯುದ್ದಕ್ಕೂ ಎಲ್ಲದಕ್ಕೂ ಸಮಯವನ್ನು ಕೊಟ್ಟಿವ್ರಿ. ಇವತ್ತಿನ ದಿವಸ ಈ ಕ್ಷಣ, ಪ್ರತಿದಿನ ಈ ಕ್ಷಣ ನಾವು ನಮಗೋಸ್ಕರ ಸಮಯವನ್ನು ಕೊಡೋಣ. ಹಾಯಾಗಿ ಜಸ್ಟ್ ರಿಲ್ಯಾಕ್ಸ್ ಮಾಡಿ ಫ್ರೆಂಡ್ಸ್. ಅಗದಿ ಆರಾಮ್ ರೀ. ಏನೂ ಗಡಿಬಿಡಿ ಇಲ್ಲ, ಯಾವ ಅವಸರ ಇಲ್ಲ. ಮುಚ್ಚಿದ ಕಣ್ಣನ್ನು ಮಧ್ಯದಲ್ಲಿ ತೆರೆಬೇಡ್ರಿ. ಜೋಡಿಸಿರ್ತಕ್ಕಂತಹ ಕೈಗಳನ್ನು ಸಹಿತ ಬಿಡ್ಸಕ್ಕೆ ಹೋಗ್ಬೇಡ್ರಿ. ಅಗದಿ ಆರಾಮಾಗಿ ಕೂಡ್ರಿ. ಅಗದಿ ಆರಾಮ್ ರೀ. ಕಣ್ಮುಚ್ಚಿ ಕೂತ್ಕೊಂಡ ತಕ್ಷಣ ಮಾತಾಡಿದ ಮಾತ ನೆನಪಾಗ್ತಾವು. ತಲೆ ಒಳಗೆ ಏನೋ ಒಂಥರ ಸುತ್ತಿದಂಗೆ ಆಗ್ತೈತಿ. ಕಣ್ ಮುಂದೇನೋ ರಿಂಗ್ ಥರ ಬಂದಂಗೆ ಆಗ್ತೈತಿ. ಎಲ್ಲನೂ ಆಗ್ಲಕ್ಕೆ ಬಿಟ್ಬಿಡ್ರಿ. ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಮ ಕೆಲಸ ಏನೋ ಸುಮ್ಮನೆ ಕಣ್ಮುಚ್ಚಿ ಕೂಡು. ಬೇಕಾದಾಗಲಿ ಒಟ್ಟ ಕಣ್ ತೆಗಿಬೇಡ್ರಿ. ಮನಸ್ಸಿನಲ್ಲಿ ಯಾವುದೇ ಮಂತ್ರೋಚ್ಚಾರಣೆ ಬೇಡ್ರಿ. ಯಾವುದೇ ಗುರುವಿನ ನಾಮಸ್ಮರಣೆ ಸಹ ಬೇಡ. ಯಾವ ಕಲ್ಪನೆಗಳು ಬೇಡ್ರಿ. ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ನಾಮಸ್ಮರಣೆ ಮಾಡೋ ಸಮಯದಲ್ಲಿ ನಾಮಸ್ಮರಣೆ ಮಾಡೋಣ. ಧ್ಯಾನದ ಸಮಯದಲ್ಲಿ ಕೇವಲ ಗಮನಿಸೋಣ. ಜಸ್ಟ್ ರಿಲ್ಯಾಕ್ಸ್ my dear friends. ಜಸ್ಟ್ ರಿಲ್ಯಾಕ್ಸ್. ನಿಮ್ಮ ದೇಹದ ಒಳಗಡೆ ಯಾವುದೇ ರೀತಿಯ ಕ್ರಿಯೆ ನಡೆದಿದ್ರೂ ಸಹಿತ ಕಣ್ ತೆಗ್ಯಕ್ಕೆ ಹೋಗ್ಬೇಡ್ರಿ. ಅಗದಿ ಆರಾಮಾಗಿ ಕೂತ್ಕೋರಿ. ಅಗದಿ ಆರಾಮಾಗಿ ಕೂತ್ಕೋರಿ. ಯಾವುದೇ ತೊಂದರೆ ಇಲ್ಲ, ಯಾವ ಗಡಿಬಿಡಿ ಇಲ್ಲ. ನಿಧಾನವಾಗಿ ನಿಮ್ಮ ಗಮನ ನಿಮ್ಮ ಉಸಿರಾಟದ ಕಡೆಗೆ ತಿರುಗಲಿ. ನೋಡ್ರಿ, ಉಸಿರಾಟ. ಉಸಿರು ಇದ್ರೇನೆ ಶಿವ. ಉಸಿರು ಇಲ್ಲದಿದ್ರೆ ಈ ದೇಹಕ್ಕೆ ಶವ ಅಂತ ಕರೀತಾರೆ. ಹಾಗಾಗಿ ಸ್ನೇಹಿತರೆ, ಉಸಿರಾಟದ ಕಡೆಗೆ ಗಮನ ಹರಿಸಿ. ನೀವಾಗೆ ಕೃತಕ ಉಸಿರಾಟವನ್ನು ಮಾಡೋದು ಬೇಡ. ಸಹಜವಾಗಿ ನಡೆದಿರುವ ಉಸಿರಾಟವನ್ನು ಸಹಜವಾಗಿ ಗಮನಿಸೋದು. ಸಹಜವಾಗಿ ನಡೆದಿರುವ ಉಸಿರಾಟವನ್ನು ಸಹಜವಾಗಿ ಗಮನಿಸೋದು. ಉಸಿರು ಎಷ್ಟು ಪ್ರಶಾಂತ, ಎಷ್ಟು ಸಹಜ.
ನೋಡ್ರಿ ಎಷ್ಟು ಸಮಾಧಾನದಿಂದ ಅದು ತನ್ನ ಕ್ರಿಯೆ ನಡೆಸಿದ್ದಾರೆ. ನಾವು ಹುಟ್ಟಿದಾಗಿನಿಂದಲೂ ಆ ಒಂದು ಕ್ರಿಯೆ ನಿರಂತರವಾಗಿ ನಡೆದದ. ನೀವು ಸಹ ಅಷ್ಟೇ ಸಮಾಧಾನ ಚಿತ್ತದಿಂದ ಆ ಉಸಿರಿನ ಕಡೆ ಒಂದಿಷ್ಟು ಗಮನ ಕೊಟ್ಬಿಡ್ರಿ. ಉಸಿರು ಒಳಗಡೆ ಹೋದಾಗ ಅದ್ರ ಜೊತೆಗೆ ಒಳಗೆ, ಉಸಿರು ಹೊರಗೆ ಬಂದಾಗ ಅದ್ರ ಜೊತೆಗೆ ಹೊರಗೆ. ತೆಗ್ದೇ ಆರಾಮ್ಸಿರಿ, ಆರಾಮ್ಸಿ. ಟೇಕ್ ಯುವರ್ ಓನ್ ಟೈಮ್ ಮಾಡಿ ಫ್ರೆಂಡ್ಸ್. ಆರಾಮಾಗಿ ಕುತ್ಕೊಳ್ಳೋಕೆ ಸಮಯ ತಗೋರಿ, ಏನು ತೊಂದರೆ ಇಲ್ಲ. ಉಸಿರಿನ ಕಡೆ ಗಮನ ಹೋಗ್ತಾ ಇಲ್ಲ ಅಂತ ಒದ್ದಾಡಬೇಡ, ಸಹಜವಾಗಿ ಗಮನ ಹೋಗ್ಲಿ. ಬೇಕಾದಷ್ಟು ವಿಚಾರಗಳು ಬರಲಿ, ತಲೆ ಕೆಡಿಸ್ಕೋಬೇಡ. ಬಟ್ ಆರಾಮಾಗಿ ಬಟ್ ನೋಡಕ್ ಶುರು ಮಾಡ್ರಿ. ಉಸಿರು ಹೇಗೆ ಒಳಗೆ ಹೋಗ್ತತಿ, ಉಸಿರು ಹೇಗೆ ಹೊರಗೆ ಬರ್ತೈತಿ ಅನ್ನೋದನ್ನ ಗಮನಿಸಕ್ ಶುರು ಮಾಡ್ರಿ. ಅಷ್ಟು ಅದ್ಭುತವಾದಂತಹ ಸ್ಥಿತಿ ಇದು, ಎಷ್ಟೊಂದು ಅದ್ಭುತವಾದಂತಹ ಸ್ಥಿತಿ ಸ್ನೇಹಿತರೆ. ಈ ಉಸಿರಾಟ ಇದ್ರೇನೆ ಎಲ್ಲವೂ. ಉಸಿರಾಟ ಪ್ರಕೃತಿ ಕೊಟ್ಟಂತಹ ಮಂತ್ರ. ನಿರಂತರವಾಗಿ ಸೋಹಂ ಸೋಹಂ ಅಂತೇಳಿ ಅದು ಹೇಳಕತ್ತದ. ಹಾಗಾಗಿ ಪ್ರತ್ಯೇಕವಾದಂತಹ ಮಂತ್ರೋಚ್ಚಾರಣೆ ಬೇಡ. ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದರ ಹೆಸರೇ ಧ್ಯಾನ. ಬಾಯಿಯಿಂದ ಯಾವುದೇ ಕೆಲಸ ಬೇಡ, ಮನಸ್ಸಿನಿಂದಲೂ ಯಾವುದೇ ಕೆಲಸ ಬೇಡ. ಹಾಗೇ ಕುತ್ಕೊಳ್ಳಿ ಸ್ನೇಹಿತರೆ, ಹಾಗೇ ಮಧ್ಯದಲ್ಲಿ ಯಾರೂ ಸಹ ಕಣ್ ತೆಗಿಬೇಡ್ರಿ. ಮಧ್ಯದಲ್ಲಿ ಕಣ್ ತೆಗಿಲಿಕ್ಕೆ ಹೋಗ್ಬೇಡಿ. ಹಾಗೆ ನಿರಂತರವಾಗಿ ನಿಮ್ಮ ಉಸಿರಾಟವನ್ನೇ ಗಮನಿಸಿ. ನಿರಂತರವಾಗಿ ಉಸಿರಾಟವನ್ನೇ ಗಮನಿಸಿ. ಸಾಕಷ್ಟು ಯೋಚನೆಗಳು ಬರ್ತಾ ಇರ್ತಾವ್ರಿ. ಯೋಚನೆಗಳ ಕಡೆಗೆ ಗಮನ ಬೇಡ. ಯೋಚನೆಗಳು ತಂಪಾಡಿಗೆ ತಾವು ಬರ್ತಿರ್ತಾವ್ರಿ, ತಂಪಾಡಿಗೆ ತಾವು ಹೋಗ್ತಿರ್ತಾವ್ರಿ. ನಿಮ್ಮ ಕೆಲಸ ಏನಪ್ಪಾ, ಉಸಿರಿನ ಕಡೆ ಗಮನ ಕೊಡೋದಷ್ಟೇ. ನಿಮ್ಮ ಕೆಲಸ ಉಸಿರಾಟವನ್ನೇ ಗಮನಿಸುವುದು. ಜಸ್ಟ್ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎಲ್ಲ ಜವಾಬ್ದಾರಿಗಳನ್ನು ಮರೆತು ಕೇವಲ ಶ್ವಾಸವನ್ನು ಮಾತ್ರ ಗಮನಿಸಿ. ಕೇವಲ ಶ್ವಾಸವನ್ನು ಮಾತ್ರ ಗಮನಿಸಿ. लगातार ध्यान उच्छ्वास निश्वास के साथ एक होकर रहेंगे
हम योगी बनेंगे, योगीश्वर बनेंगे अगले जन्म में नहीं, इसी जन्म में। हम भी शंकर भगवान के जैसे बनेंगे, कबीर जी के जैसे बनेंगे, गौतम बुद्ध के जैसे बनेंगे, क्यों नहीं बनेंगे। आंखें बिल्कुल बंद और उच्छ्वास निश्वास के साथ एक होकर रहेंगे। बाहर से अंदर आती हुई सांस, अंदर से बाहर जाता हुआ सांस। ಏನ್ ನಡೀತಾ ಇದೆ ಅದನ್ನ ಗಮನಿಸಿ ಸ್ನೇಹಿತರೆ. ನಿಮ್ಮ ಧ್ಯಾನ ಮುಗಿಯುವವರೆಗೆ ಕಣ್ ತೆಗಿಬೇಡ್ರಿ. ಜೋಡಿಸಿರುವಂತಹ ಕೈಗಳನ್ನು ಬಿಡಿಸ್ಬೇಡ್ರಿ. ಒಮ್ಮೆ ಕಾಲು ಜುಮ್ ಬಂದು ಅಂತಂದ್ರೆ ಒಂದಿಷ್ಟು ಕಾಲನ್ನ ಸಡಿಲ ಮಾಡಿಕೊಂಡು ಮತ್ತೆ ಯಥಾಸ್ಥಿತಿ ಒಳಗೆ ಕೂತ್ಕೋರಿ. ಅದಕ್ಕೆ ಕಣ್ ತೆಗಿಬೇಡ್ರಿ. ಆತ್ಮೀಯರೇ, ಧ್ಯಾನ ಅನ್ನೋದು ಅತ್ಯಂತ ಶ್ರೇಷ್ಠವಾದಂತಹ ವಿದ್ಯೆ. ನಿರಂತರವಾಗಿ ಉಸಿರಾಟವನ್ನೇ ಗಮನಿಸಿ. ನಿರಂತರವಾಗಿ ಉಸಿರಾಟವನ್ನು ಗಮನಿಸಿ. ಸಾಕಷ್ಟು ಯೋಚನೆಗಳು ಒಂದರ ನಂತರ ಒಂದು ಹಂಗೆ ಬರ್ತಿರ್ತಾವ್ರಿ. ಯೋಚನೆ ಕಡೆ ಒಟ್ಟೆ ಗಮನ ಕೊಡಬೇಕು. ಆರಾಮಾಗಿ ನಿಮ್ಮ ಉಸಿರಾಟವನ್ನಷ್ಟೇ ಗಮನಿಸಿರಿ. ಕೇವಲ ನಿಮ್ಮ ಶ್ವಾಸದ ಮೇಲೆ ಸಹಜವಾದ ಗಮನ ಇರಲಿ. ಹೊರಗಿನ ಶಬ್ದಗಳ ಕಡೆ ಗಮನ ಬೇಡ. ಆನಾಪಾನಸತಿ ಧ್ಯಾನ. ಆನ ಎಂದರೆ ಒಳಗೋಗುವ ಉಸಿರು, ಅಪಾನ ಎಂದರೆ ಹೊರಗೆ ಬರುವ ಉಸಿರು, ಸತಿ ಎಂದರೆ ಉಸಿರಾಟ ಕ್ರಿಯೆಯನ್ನು ಗಮನಿಸುವುದು. ಯಾವುದೇ ರೀತಿ ಬದಲಾವಣೆ ಆಗ್ತಾ ಇದ್ರೂ ಸಹ ಕಣ್ ತೆಗಿಬೇಡ್ರಿ. ಅಂತರಂಗ ಬಹಿರಂಗ ಶುದ್ಧಿಯೇ ಧ್ಯಾನ.
ಕಿರಿಕಿರಿ ಅನಿಸ್ಬೋದು, ಕಣ್ಣು ಓಪನ್ ಮಾಡ್ಲನ ಅಂತ ಅನಿಸ್ಬೋದು. ಎಲ್ಲವನ್ನು ಅವರೇ ಗಮನಿಸ್ರಿ. ಅವೆಲ್ಲ ಮನಸ್ಸಿನ ಆಟ. ಮನಸ್ಸಿನ ಆಟದ ಹಿಂದೆ ಹೋಗ್ಬೇಡ್ರಿ. ಉಸಿರಿನ ಆಟವನ್ನು ಗಮನಿಸಿ. ಯಾವ ಚಿಂತೆಗಳಿಲ್ಲ, ಯಾವುದೇ ಯೋಚನೆಗಳಿಲ್ಲ, ಯಾವುದೇ ಬೇಜಾರು ಬೇಡ. ಜೀವನ ಅದ್ಭುತ ಸ್ನೇಹಿತರೆ, ಅತ್ಯಂತ ಅದ್ಭುತ. ಉಸಿರಾಟವನ್ನೇ ಗಮನಿಸಿ. ಕೇವಲ ಶ್ವಾಸವನ್ನು ಮಾತ್ರ ಗಮನಿಸಿ. ಶ್ವಾಸಾನುಸಂಧಾನ ಮಿತ್ರರು, ಶ್ವಾಸದ ಜೊತೆಗೆ ಅನುಸಂಧಾನ.
ನಿಮ್ಮ ಗಮನ, ನಿಮ್ಮ ಕೆಲಸ ಏನಪ್ಪಾ We ಅಂದ್ರೆ are all doing great meditation ಉಸಿರಾಟವನ್ನು movements. ಗಮನಿಸೋದು. ಆ We become great in ಉಸಿರಾಟವನ್ನು our own eyes ಗಮನಿಸ್ತಾ through our ಹೋದ ಹಾಗೆ meditation. ಅನೇಕ We ಬದಲಾವಣೆಗಳು don't have to become great in others' eyes, ದೇಹದ ಒಳಗಡೆ but we have to ನಡೀತವೆ. become great in our own eyes. That happens only when we do meditation. ಯಾವುದೇ ಗೊಂದಲ ಬೇಡ್ರಿ, Meditation demands a lot of sincerity and ಉಸಿರಾಟವನ್ನು seriousness. ಗಮನಿಸಿ. The technology is very simple. Being with the breath. आंखें बिल्कुल बंद, लगातार ध्यान. उच्छ्वास निश्वास के साथ एक हो रहेंगे. ಯಾರು ಕಣ್ ತೆಗಿಬೇಡ್ರಿ. ಈ ಧ್ಯಾನವನ್ನು ಮಾಡ್ತಾ ಇದ್ದೀರಲ್ಲ, ಕಣ್ ತೆಗಿಯಕ್ಕೆ ಹೋಗ್ಬೇಡ್ರಿ. ಹಾಗೇ ಇರಿ, ಹಾಗೇ ಇರಿ. ಕೊನೆಯ 10 ಸೆಕೆಂಡ್ಗಳು. 9, 8, 7, 6, 5, 4, 3, 2, 1, 0. ಈಗ ಕಣ್ ತೆಗಿಬೇಡ್ರಿ ಯಾರು. ಡೋಂಟ್ ಓಪನ್ ಯುವರ್ ಐಸ್. ಯಾರೂ ಸಹ ಕಣ್ ತೆಗಿಬೇಡಿ. ಮೊದಲಿಗೆ ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಬಿಡಿಸ್ಕೊರಿ. ಆರಾಮ್ಸೆ, ಅಗದಿ ಆರಾಮ್ಸೆ ರೀ, ಯಾವುದೇ ಗಡಿಬಿಡಿ ಇಲ್ಲ. ಅಗದಿ ಆರಾಮ್ಸೆ, ಅಗದಿ ಆರಾಮ್ಸೆ, ರಿಲ್ಯಾಕ್ಸ್. ಕಣ್ ತೆಗಿಬಾರ್ದು. ಹಾಗೇ ನಿಧಾನವಾಗಿ ನಿಮ್ಮ ಕೈಗಳನ್ನು ನಿಧಾನಕ್ಕೆ ಬಿಡಿಸುವಂಥ ಪ್ರಯತ್ನ ಮಾಡಿರಿ. ನಿಧಾನಕ್ಕೆ ಬಿಡಿಸುವಂತಹ ಪ್ರಯತ್ನ. ಓಕೆ, ಬಿಡಿಸಿದಂತಹ ಕೈಗಳನ್ನು ಉಜ್ಜಬೇಡ್ರಿ, ಕೈಗಳನ್ನು ತಿಕ್ಕಬೇಡ್ರಿ. ಓಕೆ, ಹಾಗೇ ಎರಡೂ ಕೈಗಳನ್ನು ನಿಮ್ಮ ಎರಡೂ ಕಣ್ಣುಗಳ ಮೇಲೆ ಅಂಗೈ ಬರೋ ರೀತಿಯಲ್ಲಿ ಇಟ್ಕೊರಿ. ಈ ರೀತಿ ಇಟ್ಕೊರಿ. ಒಂದು 5 ಸೆಕೆಂಡ್ ಹಾಗೇ ಇರಲಿ ಸ್ನೇಹಿತರೆ. 5, 4, 3, 2, 1, 0. ಆ ಕೈ ಒಳಗಡೆನೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯುವಂತಹ ಪ್ರಯತ್ನ ಮಾಡಿರಿ. ಓಕೆ, ನಿಧಾನವಾಗಿ ಕಣ್ಣುಗಳನ್ನು ತೆರೀತಾ ನಿಮ್ಮ ಎರಡೂ ಕೈಗಳನ್ನು ಸಹಜ ಸ್ಥಿತಿಗೆ ತಂದುಬಿಡ್ರಿ. ಓಕೆ ಸ್ನೇಹಿತರೆ, ರಿಲ್ಯಾಕ್ಸ್ ಆಗ್ರಿ. ಪಟ್ಟಂತ ಕಣ್ ತೆಗೆದು ಪಟ್ಟಂತ ಎದ್ದು ಹೋಗೋದು ಬೇಡ್ರಿ. ಆರಾಮಾಗಿ ಕೂತ್ಕೊರಿ. ನೀವು ಧ್ಯಾನಕ್ಕೆ ಕೂತು ಜಾಗದೊಳಗನ ಆರಾಮಾಗಿ ಕೂತ್ಕೊಂಡ್ಬಿಡ್ರಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಓಕೆ, ಜಸ್ಟ್ ರಿಲ್ಯಾಕ್ಸ್. ನಿಮ್ಗೆ ನಿಧಾನವಾಗಿ ಕಣ್ ತೆಗಿಬೇಕು ಅನಿಸಿದ್ರೆ ನಿಧಾನವಾಗಿನ ಕಣ್ ತೆಗಿರಿ. ಪಟ್ ಅಂತ ಕಣ್ ತೆಗೆಯುವಂಥ ಪ್ರಯತ್ನ ಬೇಡ. ಯಾಕಂದ್ರೆ ಧ್ಯಾನಕ್ಕೆ ಕುಳಿತ ಸಮಯದೊಳಗೆ ಅಪಾರವಾದ ಶಾಂತಿ ನಮ್ಮನ್ನು ಆವರಿಸಿರ್ತೈತೆ ರೀ. ಆ ಶಾಂತಿ ಹಾಗೇ ಇನ್ನೊಂದಷ್ಟು ಸಮಯ ಇರಬೇಕಪ್ಪ ಅಂದ್ರೆ ಸುಮ್ಮನೆ ಕೂತ್ಬಿಡ್ರಿ. ಒಂದು 10 ನಿಮಿಷ ಆರಾಮಾಗಿ ಕೂತ್ಕೊರಿ, ಆರಾಮಾಗಿ ಕೂತ್ಕೊರಿ.
ಎಸ್ ಸ್ನೇಹಿತರೆ, ಇಷ್ಟು ಹೊತ್ತಿನ ತನಕ ನೀವು ನೋಡಿದ್ದು ಸರಳವಾದಂತಹ ಧ್ಯಾನ ಪದ್ಧತಿ ರೀ. ಇದಕ್ಕೆ ಆನಾಪಾನಸತಿ ಧ್ಯಾನ ಅಂತ ಕರೀತಾರೆ. ಆನಾಪಾನಸತಿ ಅಂತಂದ್ರೆ ಆನ ಎಂದರೆ ಒಳಗು ಹೋಗುವ ಉಸಿರು, ಅಪಾನ ಅಂತಂದ್ರೆ ಹೊರಗಡೆ ಬರುವಂಥ ಉಸಿರು, ಸತಿ ಅಂತಂದ್ರೆ ಈ ಉಸಿರಾಟದ ಕ್ರಿಯೆಯನ್ನು ಗಮನಿಸೋದು. ಹಾಗಾಗಿ ಈ ಧ್ಯಾನವನ್ನ 5 ವರ್ಷದ ಮಗುವಿನ ಹಿಡ್ಕೊಂಡ ವಯಸ್ಸಾದಂತಹ ವಯೋವೃದ್ಧರ ತನಕ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಮಾಡುವಂತಹ ಧ್ಯಾನ. ಈ ಧ್ಯಾನಕ್ಕೆ ವಿಶೇಷವಾದಂತಹ ವಸ್ತ್ರಧಾರಣೆ ಅಗತ್ಯ ಇಲ್ಲ. ಇದೇ ಸಮಯದಲ್ಲಿ ಮಾಡಬೇಕು ಅಂತಿಲ್ಲ. ಆದರೆ ನಸುಕಿನ ಸಮಯದಲ್ಲಿ ನಿಮ್ಗೆ ನಸುಕಿನಾಗ ಹೇಳುವಂಥ ರೂಢ ಇತ್ತಪ್ಪ, 3 ಗಂಟೆಯಿಂದ 5 ಗಂಟೆ ತನಕ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಬಹಳ ಪ್ರಶಸ್ತವಾದಂತಹ ಸಮಯ. ಆ ಸಮಯದಲ್ಲಿ ಎದ್ದು ಒಂದಿಷ್ಟು ಶುಚಿರ್ಭೂತರಾಗಿ ಧ್ಯಾನಕ್ಕೆ ಕೂತ್ರಿ ಅಂತಂದ್ರೆ ಧ್ಯಾನದ ಸ್ಥಿತಿ ಇನ್ನೂ ಆಳವಾಗಿರ್ತೈತಿ. ಧ್ಯಾನಕ್ಕೆ ಯಾವಾಗ ಕೂಡಬೇಕು ಅಂತೇಳಿ ನಮ್ಮ ಗುರುಗಳ್ರಿ ಪಿತಾಮಹ ಪತ್ರಿಜಿ ಗುರುಗಳನ್ನ ಒಬ್ರು ಕೇಳಿದಾಗ ಅವ್ರು ಹೇಳಿದ್ದು 24 ಗಂಟೆಯಲ್ಲಿ ನೀನು ಯಾವಾಗ ಬೇಕಾದ್ರೂ ಸಹಿತ ಧ್ಯಾನವನ್ನು ಮಾಡ್ಬೋದು ಅಂತ ಹೇಳ್ಯಾರಿ. ಅಂತಂದ್ರೆ ದೇಹ ಮನಸ್ಸು ಶುದ್ಧಿಗಾಗಿ ನಾವು ಧ್ಯಾನ ಮಾಡ್ತಾ ಇರೋದು. ಇಲ್ಲಿ ಒಳ್ಳೆಯ ಸಮಯ ಕೆಟ್ಟ ಸಮಯ ಅನ್ನೋದಿಲ್ಲ. ಎಲ್ಲ ಪ್ರಕೃತಿಯಲ್ಲಿರ್ತಕ್ಕಂತಹ ಎಲ್ಲ ಸಮಯ ಒಳ್ಳೇದೆ. ನಿಮ್ಮ ದೈನಂದಿನ ಒಂದು ಟೈಮ್ ಟೇಬಲ್ನಾಗ ನೀವು 2 ಹೊತ್ತು ಸಮಯ ಮಾಡಿಕೊಂಡು ಮುಂಜಾನೆ 1 ತಾಸ, ಸಾಯಂಕಾಲ 1 ತಾಸ, 24 ತಾಸದಾಗ 2 ಹೊತ್ತು ಧ್ಯಾನವನ್ನ ನೀವು ಪ್ರಾಥಮಿಕವಾಗಿ ಈಗಷ್ಟೇ ಸ್ಟಾರ್ಟ್ ಮಾಡೋರಿದ್ರಿ ಅಂತಂದ್ರೆ 1 ತಾಸು ಧ್ಯಾನ ಮಾಡೋಕೆ ಪ್ರಾರಂಭ ಮಾಡ್ರಿ. ಬೇಸಿಕ್ಲಿ ಏನಪ್ಪಾ ಅಂತಂದ್ರೆ ಯಾರ ವಯಸ್ಸು ಎಷ್ಟೈತಲ್ಲ ಅಷ್ಟು ನಿಮಿಷನಾದ್ರೂ ಕನಿಷ್ಠ ಪಕ್ಷ ಧ್ಯಾನ ಮಾಡಬೇಕು ಅಂತೈತ್ರಿ. ಒಂದು ದಿವಸಕ್ಕೆ ಕನಿಷ್ಠ ಪಕ್ಷ ಯಾರ ವಯಸ್ಸು ಎಷ್ಟೈತಲ್ಲ ಅಷ್ಟು ನಿಮಿಷನಾದ್ರೂ ಮಾಡಬೇಕು. ಯಾಕಪ್ಪ ಅಂತಂದ್ರೆ ವಯಸ್ಸಿಗೆ ಅನುಗುಣವಾಗಿ ನಮ್ಮ ಯೋಚನೆಗಳು ಇರ್ತಾವ್ರಿ. ನಮ್ಮ ವಯಸ್ಸು ಎಷ್ಟಿರ್ತಲ್ಲ ಅಷ್ಟು ಯೋಚನೆಗಳ ಪ್ರಮಾಣ ನಮಗಿರ್ತೈತಿ. ಅಷ್ಟು ಕನಿಷ್ಠವಾಗಿ ಅಷ್ಟನ್ನಾದ್ರೂ ಕೂಡಬೇಕು ಅಂತ ಹೇಳ್ತಾರೆ. ನೀವು ಜಾಸ್ತಿ ಹೊತ್ತು ಕೂತ್ರು ಏನು ತಪ್ಪಿಲ್ಲ ಮತ್ತು ಏನೂ ತೊಂದರೆ ಇಲ್ಲ. ಹೆಚ್ಚು ಹೊತ್ತು ಧ್ಯಾನವನ್ನು ಸಹ ನೀವು ಮಾಡ್ಬೋದು. ಧ್ಯಾನಕ್ಕೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರು ಕುಡೀರಿ. ಧ್ಯಾನ ಮುಗಿದ ನಂತರ 1 ಗ್ಲಾಸ್ ನೀರು ಕುಡೀರಿ. ಒಟ್ಟು ಆರಾಮ್ರಿ, ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋದು, ರಿಲ್ಯಾಕ್ಸ್ ಆಗಿ ಹೇಳೋದು. ಧ್ಯಾನಕ್ಕೆ ಕೂತಾಗ ನನಗೆ ಅದು ಕಾಣಿಸ್ಲಿಲ್ಲ, ನನಗೆ ಇದು ಕಾಣಿಸ್ಲಿಲ್ಲ ಅನ್ನುವಂತಹ ಬೇಜಾರು ಬೇಡ. ಏನೋ ಕಾಣಿಸ್ರ ಧ್ಯಾನ ಅಲ್ರಿ. ಆರಾಮಾಗಿ ಕೂತು ಒಂದಿಷ್ಟು ನೆಮ್ಮದಿ ಶಾಂತಿ ಸಿಕ್ಕರೆ ಅದೂ ಸಹ ಧ್ಯಾನನ ರೀ. ಏನೋ ಕಾಣಿಸಿದ್ರೂ ಸಹ ಧ್ಯಾನ, ಕಾಣಿಸಿದ್ರೂ ಧ್ಯಾನ, ಕಾಣಿಸದೇ ಇದ್ರೂ ಸಹ ಧ್ಯಾನ. ಓಕೆ, ಒಟ್ಟಾರೆ ಧ್ಯಾನಕ್ಕೆ ಕೂತಾಗ ಏನೇ ಆಗ್ತಾ ಇದ್ರು ಅದೆಲ್ಲವೂ ಸಹ ಅನುಭವ ಸ್ನೇಹಿತರೆ. ಹಾಗಾಗಿ ಯಾವುದೂ ಕನ್ಫ್ಯೂಸ್ ಇಟ್ಕೊಳಕ್ ಹೋಗ್ಬೇಡ್ರಿ. ಅದು ಹಂಗೈತಿಲ್ಲ ಇದು ಹಿಂಗೈತಿಲ್ಲ ಅನ್ನುವಂಥ ಗೊಂದಲನೂ ಬೇಡ. ಈ ಒಂದು ಸರಳವಾದ ಪದ್ಧತಿಯನ್ನ ಪ್ರತಿದಿನ ಅಭ್ಯಾಸ ಮಾಡ್ರಿ. ಪ್ರತಿದಿನ ಅಭ್ಯಾಸ ಮಾಡ್ಕೊಂತ ಹೋದ್ರಿಪ್ಪ ಅಂದ್ರೆ ನಿಮ್ಗೆ ವ್ಯತ್ಯಾಸ ಅನ್ನೋದು ಗೊತ್ತಾಗ್ತೈತಿ. ಓಕೆ, ಮುಂಜಾನೆ ಸಮಯದಲ್ಲಿ ಸಾಯಂಕಾಲ ಸಮಯದಲ್ಲಿ ಧ್ಯಾನವನ್ನು ಮಾಡಿ. ಒಂದು ನೆನ್ಪಿಟ್ಕೋರಿ, ಊಟ ಆದ ನಂತರ 1 ಗಂಟೆ ಧ್ಯಾನ ಬೇಡ. ಊಟ ಇರಲಿ, ನಾಷ್ಟ ಇರಲಿ, ಓಕೆ, ಊಟ ಮತ್ತು ಟಿಫಿನ್ ನಂತರ ನೀವು 1 ಗಂಟೆ ಧ್ಯಾನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಹೊಟ್ಟೆಗೆ ಒಂದಿಷ್ಟು ಅನ್ನವನ್ನು ಕೊಟ್ಟಾಗ ಅದು ಪಚನ ಕ್ರಿಯೆ ಸ್ಟಾರ್ಟ್ ಆಗಿರ್ತೈತಿ. ಆ ಸಮಯದಲ್ಲಿ ನಿಮಗೆ ಧ್ಯಾನ ಗಟ್ಟಿಸೋದಿಲ್ಲ. ಓಕೆ, ಮತ್ತು ಧ್ಯಾನಕ್ಕೆ ಕುಂತಾಗ ಏನೇನಾಗ್ತೈತಿ, ಧ್ಯಾನ ಮಾಡ್ತಾ ಹೋದಂಗೆ ಏನೇನಾಗ್ತೈತಿ, ಯಾವೆಲ್ಲ ಅನುಭವಗಳಾಗ್ತಾವೋ, ಅವು ಯಾಕೆ ಆಗ್ತಾವೋ, ಮತ್ತು ನಾವು ಧ್ಯಾನಕ್ಕೆ ಇದೇ ರೀತಿನೇ ಯಾಕೆ ಕೂತ್ಕೋಬೇಕು, ಈ ಪದ್ಧತಿನ ಯಾಕೆ ಅನುಸರಿಸಬೇಕು ಅನ್ನುವಂತಹ ಎಲ್ಲ ಮಾಹಿತಿಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ, ಮುಂದಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಮಗೋಸ್ಕರ ಶೇರ್ ಮಾಡ್ತೀನಿ ಸ್ನೇಹಿತರೆ. ಸೊ ನೋಡಿದ್ರಲ್ಲ, ಇಷ್ಟು ಹೊತ್ತಿನ ತನಕ ಅತ್ಯಂತ ಸರಳವಾಗಿತ್ರಿ. ಅಗದಿ ಆರಾಮ್ಸೆ ಕೂಡ್ಬೋದು. ಧ್ಯಾನ ಎಲ್ಲಿ ಬೇಕಾದ್ರೂ ಮಾಡ್ಬೋದ್ರಿ. ಮನೆಯೊಳಗೆ ಮಾಡ್ರಿ, ದೇವಸ್ಥಾನದೊಳಗೆ ಮಾಡ್ರಿ, ಹೊಲದಲ್ಲಿ ಮಾಡ್ರಿ, ಟ್ರಾವೆಲಿಂಗ್ ಮಾಡೋ ಕಾಲಕ್ಕೆ ಬಸ್ಸಲ್ಲಿ ಸಹ 1 ತಾಸು ಟೈಮ್ ಇರ್ತಾರೆ, ಟ್ರಾವೆಲಿಂಗ್ ಮಾಡೋ ಸಮಯದಲ್ಲಿ ಮಾಡ್ರಿ. ಏನೂ ತೊಂದರೆ ಇಲ್ಲ. ಯಾವಾಗೆಲ್ಲ ನಿಮ್ಗೆ ಧ್ಯಾನ ಮಾಡ್ಬೇಕಂತ ಅನಿಸ್ತದಲ್ಲ ಅವಾಗೆಲ್ಲ ಮಾಡ್ಬೋದು. ಶಾಲಾ ಮಕ್ಕಳು ಮಾಡ್ಬೋದು, ಯುವಕರು ಮಾಡ್ಬೋದು, ಕಾಲೇಜ್ ವಿದ್ಯಾರ್ಥಿಗಳು ಮಾಡ್ಬೋದು, ಗೃಹಿಣಿ, ರೈತ, ಕಾರ್ಮಿಕ, ಉದ್ಯೋಗಿ ಎಲ್ಲರೂ ಸಹ ಧ್ಯಾನವನ್ನು ಮಾಡ್ಬೋದು. ಒಂದ ಮಾತನಾಗ ಹೇಳ್ಬೇಕಪ್ಪ ಅಂದ್ರೆ ಉಸಿರಾಡುವಂತಹ ಪ್ರತಿ ಜೀವಿ ಧ್ಯಾನವನ್ನು ಮಾಡ್ಬೋದು ಸ್ನೇಹಿತರೆ. ಧ್ಯಾನ ಅನ್ನೋದು ಆತ್ಮಕಲ್ಯಾಣಕ್ಕಾಗಿ, ಆರೋಗ್ಯಕ್ಕಾಗಿ, ನೆಮ್ಮದಿಗಾಗಿ. ಹಾಗಾಗಿ ಸ್ನೇಹಿತರೆ, ಈ ಧ್ಯಾನವನ್ನು ಪ್ರತಿಯೊಬ್ಬರೂ ಸಹ ಮಾಡಿ ನಿಮ್ಮ ಜೀವನವನ್ನು ಆರೋಗ್ಯದಿಂದ ಕಳೀರಿ, ಆನಂದದಿಂದ ಅನುಭವಿಸಿ. ಇಂತಹ ಒಂದು ಮಹತ್ತರವಾದ ವಿದ್ಯೆಯನ್ನು ಇಡೀ ಭೂಮಂಡಲಕ್ಕೆ ಸರಳವಾದ ರೀತಿಯಲ್ಲಿ ತಿಳಿಸಿಕೊಟ್ಟಂತಹ ನನ್ನ ಗುರುಗಳಾದಂತಹ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳಿಗೆ ಆತ್ಮಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ಸ್ನೇಹಿತರೆ, ಮತ್ತೊಂದು ಹೊಸ ವಿಚಾರದೊಂದಿಗೆ, ಧ್ಯಾನದ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನ್ರಿ. ಅಲ್ಲಿವರೆಗೂ ಆರಾಮಾಗಿ ಧ್ಯಾನ ಮಾಡ್ಕೊಂತಿರ್ರಿ. ನಿಮ್ಮ ಧ್ಯಾನದ ಅನುಭವಗಳನ್ನು ನನ್ನ ಜೊತೆಗೆ ಹಂಚಿಕೊಳ್ತಾ ಇರ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.